ಸೊ ಇವಾಗ ಅರಿಶಿನ ಎಲ್ಲ ಉಜ್ಜಿ ಮುಗೀತು. ನಾನು ಅಷ್ಟಕ್ಕೆ ಈ ಥರ ರೆಡಿ ಆಗಿದ್ದೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇನ್ನೇನು ಹೊರಡೋದೇನೆ. ಎಲ್ಲರಿಗೂ ಸೀಟು ಕರೆಕ್ಟಾಗಿದೆ. ಭಾಷೆ ಅವಾಗಿನ ತೋರಿಸ್ತಾ ಇರಲಿಲ್ಲ, ಕೈಗೆ ಸಿಕ್ಕಿಲ್ಲ ಇವರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಅರಿಶಿನ ಶಾಸ್ತ್ರದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋ ನಾನು ಚಪ್ಪಲ ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರದ್ದು ಹಾಗೆಯೇ ಮೆಹಂದಿ ಇದೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಐ ಕಾರ್ಡಲ್ಲಿ ಲಿಂಕ್ ಹಾಕ್ತೀನಿ. ನಿಮಗೂ ಕೂಡ ವಿಡಿಯೋಸ್ ಇಷ್ಟ ಆಗ್ಬೋದು. ಸೊ ಇವತ್ತು ಬೆಳಗ್ಗೆ 9:30ಗೆ ಟೈಮ್ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಅರಿಶಿನ ಶಾಸ್ತ್ರನ ಇಟ್ಕೊಂಡಿದ್ದು. ಅರಿಶಿನ ಉಜ್ಜೋಕ್ಕಿಂತ ಮುಂಚೆ ಇಲ್ಲಿ ಸೋದರ ಮಾವನ ಕೈಯಲ್ಲಿ ಸೊ ಮಿಂಚನ್ನ ಹುಡುಗನಿಗೆ ಹಾಕಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸೋದರ ಮಾವನಿಗೆ ಹುಡುಗ ಅಂದರೆ ಇವಾಗ ಅವರು ಏನು ಬಟ್ಟೆಗಳೆಲ್ಲ ಹೊಸ ಬಟ್ಟೆಗಳೆಲ್ಲ ಕೊಡ್ತಾರೆ. ನನಗೂ ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರು ಅವ್ರಿಗೆ ಮಿಂಚು ಹಾಕಿದ್ರು ಅವರಿಗೆಲ್ಲ ಹೊಸ ಬಟ್ಟೆ ಕೊಡ್ತಾರೆ. ಸೊ ಅದಾದಮೇಲೆ ಅವ್ರ ಅಮ್ಮ ಬಂದ್ಬಿಟ್ಟು ಫಸ್ಟ್ ಅರಿಶಿನ ಹಚ್ಚಿದ್ರು ಹುಡುಗನಿಗೆ. ಸೊ ಇಲ್ಲಿಂದ ಬೆಳಗ್ಗೆ 9:30ಗೆ ಅರಿಶಿನ ಉಜ್ಕೊಂಡು ಅದಾದಮೇಲೆ ನಾವು 10 or 11ಗೆ ಹುಡುಗಿ ಊರಿಗೆ ಹೊರಡಬೇಕಾಗಿತ್ತು. ಯಾಕೆಂದರೆ ಹುಡುಗಿ ಊರು ತುಂಬ ದೂರ ಇದ್ದಿದ್ದ ಕಾರಣ ಸ್ವಲ್ಪ ಬೇಗನೆ ನಾವು ಮನೇನ ಬಿಡಬೇಕಾಗಿತ್ತು ಬೆಳಗ್ಗೆ. ಸೊ ನಾನು ಕೂಡ ರೆಡಿಯಾಗಿ ಸೊ ಬಂದೆ. ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮ ರಿಲೇಟಿವ್ ಎಲ್ಲ ಫುಲ್ ಬಂದಿದ್ದರು. ಅದಕ್ಕೆ ನಾನು ರೇಗಿಸ್ತಾ ಇದ್ರು, ಪಕ್ಕದಲ್ಲಿದ್ದರು ಲೇಟಾಗಿ ಬಂದಿದೆ ಅಂತ. ಸೊ ನಂದೇನಾಯಿತು ಅಂದರೆ ಇವ್ರು 3 ಜನನ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ಸ್ವಲ್ಪ ಪ್ಯಾಕಿಂಗ್ ಸ್ವಲ್ಪ ಮಾಡ್ಕೊಂಡಿದ್ದೆ, ಇನ್ನೂ ಮಾಡಬೇಕಾಗಿತ್ತು. ಹಾಗಾಗಿ ಪ್ಯಾಕಿಂಗ್ ಎಲ್ಲ ಎತ್ತಿಟ್ಕೊಂಡು ಸೊ ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮೇ ತೊಗೊಂತು. ಅಷ್ಟೊತ್ತಿಗೆಲ್ಲ ಅರಿಶಿನ ಸ್ಟಾರ್ಟ್ ಮಾಡಿದರು. ನಾನು ಬರೋ ಅಷ್ಟೊತ್ತಿಗೆ ಅರಿಶಿನ ಸ್ವಲ್ಪ ಕ್ಯೂಟಿ ವಿಡಿಯೋ ಮಾಡ್ಕೊಂಡಿದ್ದು ಸ್ಟಾರ್ಟಿಂಗ್. ಅದಾದಮೇಲೆ ನಾನೇ ವಿಡಿಯೋಸ್ನ ಮಾಡ್ಕೊಂಡಿದ್ದು. ಸೊ ಒಬ್ಬೊಬ್ಬರೇ ಎಲ್ಲ ಅರಿಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆಯಲ್ಲಿ ಒಂದು 9 ಜನ ಸಾಕು ಅಷ್ಟೇ ಹಚ್ಚಿ ಅಂತ ಹೇಳಿದ್ರು. ಏಕೆಂದರೆ ಮತ್ತೆ ಚೌಟ್ರಿಗೆ ಹೋಗಿ ಅಲ್ಲೂ ಕೂಡ ಅರಿಶಿನ ಶಾಸ್ತ್ರನ ಮಾಡಬೇಕು. ಹಾಗಾಗಿ ಸೊ ಇಲ್ಲಿ ಒಬ್ಬೊಬ್ಬರೇ ಚೆನ್ನಾಗಿ ಅರಿಶಿನ ಮಸಾಜ್ ಮಾಡ್ತಾ ಇದ್ರು. ಸೊ ಮಸಾಜ್ ಮಾಡೋದ್ರಿಂದ ಅರಿಶಿನ ಏನಾಗುತ್ತೆ, ಡೆಡ್ ಸ್ಕಿನ್ ರೆಡ್ಯೂಸ್ ಆಗುತ್ತೆ. ಹಾಗೆಯೇ ಸ್ಕಿನ್ನಲ್ಲಿ ಏನಾದ್ರು ಇನ್ಫೆಕ್ಷನ್ ಆ ಥರ ಆಗಿದ್ರೆ ಅದು ಕೂಡ ರೆಡ್ಯೂಸ್ ಆಗೋದಕ್ಕೆ ಅರಿಶಿನ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಪ್ಯೂರ್ ಅರಿಶಿನ. ಸೊ ನಾವು ಗರ್ಗಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರಲ್ವ ಅದು. ಅದ್ರ ಜೊತೆಗೆ ನಾವು ಮನೇಲೂ ಕೂಡ ಅರಿಶಿನ ಕೊಂಬನ್ನ ತಂದು ಸೊ ನಿನ್ನೆ ಶಾಸ್ತ್ರದಲ್ಲಿ ನೋಡಿದ್ರೆ ಗೊತ್ತಾಗೈತೆ, ನಾವೇ ಅರಿಶಿನ ಕುಟ್ಟಿದ್ದು. ಸೊ ಅದನ್ನು ಕೂಡ ಕುಟ್ಟಿ ಜರಡಿ ಇಟ್ಕೊಂಡು ಸೊ ಅದ್ರ ಜೊತೆಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಅರಿಶಿನ ಪ್ರಿಪೇರ್ ಮಾಡ್ಕೊಳ್ಳೋದು ತಿಕ್ಕೋದಕ್ಕೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ಲಾಗಿ ಸ್ಕಿನ್ ಗ್ಲೋ ಬರುತ್ತೆ. ಅವಾಗಿನವ್ರು ಏನೇ ಶಾಸ್ತ್ರ ಮಾಡಿದ್ರು ಅದ್ರ ಹಿಂದೆ ತುಂಬಾ ಯೋಚನೆಗಳಿರ್ತಾಯಿತ್ತು. ಇವಾಗ ನೋಡಿ ನಾವು ಮದುವೆ ಅಂದರೆ ಫೇಶಿಯಲ್ ಮಾಡಿಸ್ಕೊಳ್ಳೋದು, ಕ್ರೀಮ್ಸ್ಗಳು ಯೂಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ವು. ಬಟ್ ಅವಾಗಿನವ್ರು ಏನಿಲ್ಲ, ಇಷ್ಟೇ ನ್ಯಾಚುರಲ್ ಆಗಿ ಅವ್ರ ಸ್ಕಿನ್ನ ಗ್ಲೋ ಮಾಡ್ಕೋತಾ ಇದ್ರು. ಇವಾಗ ಅರಿಶಿನ ಹಾಕಿದ ನೆಕ್ಸ್ಟ್ ಡೇಗೆ ನಮ್ಮ ಸ್ಕಿನ್ನಿಗೆ ಒಂದು ನ್ಯಾಚುರಲ್ ಗ್ಲೋ ಬರುತ್ತೆ. ಸೊ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಮದುವೆ ಟೈಮಲ್ಲಿ ಅರಿಶಿನ ಹಾಕಿದ ನೆಕ್ಸ್ಟ್ ಡೇಗೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದ್ರ ಜೊತೆಗೆ ಗ್ಲೋ ಕೂಡ ಇರುತ್ತೆ. ಸ್ಪಾಟ್ಸಸ್ ಎಲ್ಲ ರಿಡ್ಯೂಸ್ ಆಗೋಕ್ಕೂ ಕೂಡ ಅರಿಶಿನ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ 1 by 1 ಅರಿಶಿನ ತಿಕ್ತಾ ಇದ್ರು. ಇವಾಗ ನನ್ನ ಸರ್ದಿ, ನನಗೆ ಅಂತ ಒಂದು ಹಾಡನ್ನ ರೆಡಿ ಮಾಡ್ಕೊಂಡಿದ್ರು, ನೀವು ಕೇಳಿ. ಗೊತ್ತಿರುತ್ತಾ ಇಲ್ಲ. ಹನ್ನೊಂದು ಜನ ಆಯ್ತಾ? ಹೇಳ್ರಿ ಬರೋದಷ್ಟೇ. ನೀವಲ್ಲ ಅದು ಹೇಳಿಲ್ಲಲ್ಲ, ಇದೇ ಕತೆ ಇದ್ರೆ ಸಾಕಿದ್ದ ನೀನೆಲ್ಲ ಹೇಳೋದು, ನಾನು ಹೇಳ್ತೀನಿ ಬಾ.
ಹೇಳಪ್ಪ ಅಮ್ಮ ಹೇಳ್ರ ನೀವು ದಡ್ಡ ನಮಗ್ ಬರಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀವು ಹೇಳಿ ಬೇಗ. ಹೇಳಕ್ಕ ನೀನೆ ಬಿಡಬಾರ್ದು ಸೋಮನವೇ ಶಿವನಿಮಿಗೆ ಸುಮ್ಮನೆ ಹಂಗೆ ತೆಗೀರಿ ಪಟ್ನ ಯಾರ ಮಾಡ್ತಾರ ಅದ ಯಾರ ಸ್ನಾನ ಮಾಡ್ತಾರೆ ಬಟ್ಟೆ ಅಮ್ಮ ಕವರ್ ಅನ್ಕೊಡ್ರೆ ಕೊಡಕಲ್ಲ ಇಲ್ಲ ಇದಕ್ಕೆ ಅಮ್ಮೆ ಕವರ್ ಅನ್ಕೊಡಿವಲ್ಲ ಇಟ್ಕೊಳಕ್ಕೆ ನಮ್ಮ ಕವರ್ಗಳು. ಸೊ ಇವಾಗ ಅರಶಿನ ಎಲ್ಲ ಉಜ್ಜಿ ಮುಗೀತು. ನಾನು ಅಷ್ಟಕ್ಕೆ ಈ ಥರ ರೆಡಿಯಾಗಿದ್ದೆ, ಲೇಟಾಗಿ ಬಂದಲ್ವ, ಹಾಗಾಗಿ ನಂದು ಔಟ್ಫಿಟ್ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟು ನಾನೇ ಲಾಸ್ಟ್ ತಿಂತಿರೋದೆ. ನಮ್ಗೆಲ್ಲ ಇಲ್ಲೇ ಇಲ್ಲ ಇವರೇ ತಿದ್ದು ಖಾಲಿ ಮಾಡ್ತವ್ರೆ. ಮೊಸರು ಬಜ್ಜಿ ಎಲ್ಲ ಖಾಲಿ ಆಗಿದ್ದೆ, ಒಂದೇ ಖಾಲಿ ಪಲಾವ್ ಐತೆ ಅಷ್ಟೇ. ಅನ್ನ ರಸ ಎಲ್ಲ ಖಾಲಿ, ಎಲ್ಲ ಖಾಲಿ. ಸಾಕಾ? ನೀವು ಬೇಕಾ? ಓದ್ತಾ ಹೋಟ್ಲಾಗ್ತೀನಿ ಇರೋ ಬಿಡಿ. ನೋಡಿ ಫ್ರೆಂಡ್ಸ್, ಇವಳು ನನ್ನ ಹೆಂಡತಿ ಅಂತ ಇವತ್ತು ರೆಡಿ ಆಗ್ಬಿಟ್ಟು ಹೋಗಿ ಅರ್ಶಿನ ಹಚ್ಬಿಟ್ಟು ಬಂದವಳೆ. ಪಕ್ಕದ ಮನೆ ನಮ್ಮಕ್ಕ ನಮ್ಮ ಮೊಮ್ಮಗನಿಗೆ ಪ್ಯಾಕಿಂಗ್ ಎಲ್ಲ ಆಯಿತು ನಮ್ಮದು. ಲಾಸ್ಟ್ ಫೈನಲ್ ಪ್ಯಾಕಿಂಗ್ ಒಂದೇ ಇದ್ದಿದ್ದು, ಮೇಕಪ್ ಇವಾಗ ಮಾಡ್ಕೊಂಡಲ್ವಾ ಎತ್ತಿಟ್ಕೊಳ್ಳೋದಕ್ಕೆ ಅಂತ. ಸೊ ನಮ್ಮ 5 ಜನದ ಬಟ್ಟೆಗಳು ಇಷ್ಟ ಆಗಿದ್ದಾವೆ. ಅದರಲ್ಲಿ ಒಂದಷ್ಟು ಜ್ಯುವೆಲರಿ ಆಕ್ಸೆಸ್ ಅಂತೆ, ಹೇರ್ ಆಕ್ಸೆಸರೀಸು, ಸೊ ಇದೆಲ್ಲ ಬ್ಯಾಂಗಲ್ಸು ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಸೊ ಇವಾಗ ಇನ್ನೇನು ಹೊರಡೋದೇನೆ. ನೋಡು ಇನ್ನೂ ಏನಾದರೂ ಮಿಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಇನ್ನಿಂದ ಏನಾದ್ರೂ ತಗೋಬೇಕಾ ಇಟ್ಕೊಂಡು. ಓ ಟವಲ್, ಹಾಂ ಅಲ್ಲ ನಂದೇನು ತಗೊಂಡು ಟವಲ್ಲು ನಂದೇನು ಟವಲ್ನೇ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಎತ್ಕೊಂಡು ಟವಲನ್ನು ತಗೊಳೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಟವಲ್ ಬೇಕಾಗುತ್ತೆ. ಸೊ ನಮ್ಮ ಮನೆ ಬಂದ್ಬಿಟ್ಟು ಯೂಸ್ ಮಾಡಿರೋದು ಟವಲ್ನೇ ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡಿರೋ ಟವಲ್ನೇ ನಮ್ಮ ಮನೇಲಿ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಟವಲ್ಲು. ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂದ್ಕೊತೀನಿ. ಸೊ ಇವಾಗ ಆಲ್ರೆಡಿ ಬಸ್ ಬಂದು ವೆಯ್ಟ್ ಮಾಡ್ತಾ ಇದ್ದೆ, ಹೊರಡೋಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ನಾನೇ ಲಾಸ್ಟ್ ಹೋಗಿದ್ದು. ಸೊ ಎಲ್ಲರದ್ದು ರೆಡಿಯಾಗಿ ಆಗಿದೆ ಹೊರಡೋದಕ್ಕೆ ಅಂತ. ಆಲ್ಮೋಸ್ಟ್ ಎಲ್ಲ ಬಸ್ಸಿಗೆ ಹೋಗ್ತಾ ಇದ್ದಾರೆ. ನಮಗೆ ಹೋಗಿ ಸೀಟ್ ಇಟ್ಕೊಂಡ್ರೆ ಬೆಟರು. ನಮ್ಮ ಮನೆಗೆ ಹೋಗಿ ಸೀಟ್ಗಳನ್ನ ಒಳ್ಳೆ ಪ್ಲೇಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದರೆ ಸೀಟ್ಗಳಿಲ್ಲ ಅಂದರೆ ಅಷ್ಟದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಜೊತೆಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ತುಂಬ ಹಿಂದೆನೂ ಬೇಡ, ತುಂಬ ಮುದ್ದಿನೂ ಬೇಡ ನಾವು ಕುತ್ಕೊಂಡ್ರೆ ಸ್ವಲ್ಪ ಎತ್ತಾಕೋದೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮನೆಗೆ ಹೋಗಿ ಇವತ್ತು ಸೀಟ್ ಇಟ್ಕೊಡ್ಬೇಕು ನಮಗೆ. ಸೊ ಅಷ್ಟೇ. ವಾಟರ್ ಬಾಟಲ್ ಏನಾದ್ರು ಬೇಕಾ? ಆಯಿತು. 3 ಸೀಟ್ ಇರೋದು ಬಸ್ಸಲ್ಲಿ ಸೀಟ್ ಚೆನ್ನಾಗಿದೆ. ಸೊ ಎಲ್ಲರಿಗೂ ಸೀಟು ಕರೆಕ್ಟಾಗಿದೆ. ಬಾಸು ನೋಡಿ, ಬಾಸು ಅವಾಗಿನ ತೋರಿಸೇ ಇರಲಿಲ್ಲ, ಕೈಗೆ ಸಿಕ್ಕಿಲ್ಲ ಇವನು. ಇವಾಗ ಕುತ್ಕೊಳ್ಳೋದಕ್ಕೆ ಬಂದಿದ್ದಾನೆ, ಪಕ್ಕದಲ್ಲಿ ಕುತ್ಕೋದಿದೆ ಅಂತ ಹಾಗೆಲ್ಲ ಮಾಡಬಾರ್ದು, ಭಯ ಪಟ್ಬಿಡ್ತಾರೆ ಜನ. ಇವಾಗ ಇಲ್ಲಿ 12 ನೈಟ್ ಬಿಡೋಣ ಅಂದ್ಕೊಂಡು 12 ಆಗಿದೆ. ಇಲ್ಲಿ ಬಿಡ್ತಾ ಇದೀವಿ. ಇನ್ನು ರಾಯಚೂರಿಗೆ ಹೋಗಿ ತಲುಪೋದಕ್ಕೆ ಮೇಲೆ ಕುತ್ಕೋತೀನಿ ಅಂತ ತೊಡೆ ಮೇಲೆ ಬಂದು ಕುತ್ಕೊಂಡವಳೆ. ಇಂಥವ್ರಿಗೆ ಏನು ಹೇಳೋಣ, ತೋರಿಸಿ ಕೋಮಲ ಎಲ್ಲರಿಗೂ ಕಂಫರ್ಟಬಲ್ ಆಗಿದೆ, ಫ್ರೀಯಾಗೇ ಇದೆ. ಎಲ್ಲರೂ ಕುತ್ಕೊಂಡೆ ಬಿಡು ಫ್ರೀಯಾಗಿ. ಆನೆ ಬಂದ್ಬಿಟ್ಟು ಮುಂದೆ ಕುತ್ಕೊಂಡಿದ್ರು ಫ್ರಂಟ್ ಸೀಟಲ್ಲೇ. ಅವ್ರಿಗೆ ಕಾಲೆಲ್ಲ ನಿಂತ್ಕೊಳ್ಳೋದಕ್ಕೆ ಇಲ್ಲಿ ಕಂಫರ್ಟಬಲ್ ಆಗಿದೆ, ಇಲ್ಲೇ ಕುತ್ಕೊತೀನಿ ಅಂತ. ನಾನು ಬಂದ್ಬಿಟ್ಟು ಹಿಂದೆ 3 ಸೀಟ್ ಇಟ್ಕೊಂಡು ಕುತ್ಕೊಂಡಿದ್ದೆ. ಸೊ ಇವರು ಕ್ಯೂಟಿ ವೃದ್ಧಿ ಯಾರಾದರೂ ಮಲ್ಕೊಂಡ್ರೆ ಆಗುತ್ತೆ ಅಂತ. ಸೊ
ಸ್ವಲ್ಪ ಹೊತ್ತು ನಾನು ಅಲ್ಲಿ ಕುತ್ಕೊಂಡಿದ್ದೆ. ಆಮೇಲೆ ನಾನು ಅಲ್ಲಿ ಕುತ್ಕೊಳ್ಳಿಲ್ಲ, ನಂಗೆ ಒಬ್ಬಳಿಗೆ ಬೋರ್ ಹೊಡಿತಿತ್ತು. ಆಮೇಲೆ ನಾನು ಕೂಡ ಅನಿ ಜೊತೆನೇ ಹೋಗ್ಬಿಟ್ಟು ಫ್ರಂಟಲ್ಲಿ ಕುತ್ಕೊಂಡೆ. ಅದಾದಮೇಲೆ ಮಧ್ಯಾಹ್ನ ದಾಬಾಸ್ಪೇಟೆಯಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಸೊ ಆಲ್ಮೋಸ್ಟ್ ಊಟ ಟೈಮ್ ಆಗಿತ್ತು. ಇನ್ನು ಊರಿಗೆ ಹೋಗೋ ಅಷ್ಟೊತ್ತಿಗೆ ನಾವು ಒಂದು 12:30 1 o'clock ಆಗ್ಬೋದು, ಮಿಡ್ ನೈಟು. ಹಾಗಾಗಿ ಊಟ ಎಲ್ಲ ಇಲ್ಲೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ದಾಬಾಸ್ಪೇಟೆಯಲ್ಲಿ ಒಂದು ಹೋಟೆಲಲ್ಲಿ ಸೊ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಸೊ ನಾನೊಂದು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ರು. ಬಾಸಿಗೆ ಒಂದು ಇಡ್ಲಿ ತೊಗೊಂಡಿದ್ದೆ. ಅವರಿಗೆ ರವೆ ಇಡ್ಲಿ ಕೊಟ್ಬಿಟ್ಟಿದ್ದಾರೆ. ನಾನು ಅಕ್ಕಿ ಇಡ್ಲಿ ಎಲ್ಲ ಕೊಡಿ ಅಂದರೆ ಅವರು ರವೆ ಇಡ್ಲಿ ಕೊಟ್ಟಿದ್ದು. ರವೆ ಇಡ್ಲಿ ಬಾಸಿಗೆ ಇಷ್ಟನೇ ಆಗೋದಿಲ್ಲ. ಒಂದು ಅರ್ಧ ಹೇಗೋ ಮಾಡಿ ತಿನ್ನಿಸ್ದೆ. ಅದಾದಮೇಲೆ ತಿಂದಿಲ್ಲ ನಾನು. ನನ್ನ ಹತ್ರ ಇದ್ದಿದ್ದು ಪೂರಿನೇ, ಅವನಿಗೆ ಹೇಗೋ ತಿನ್ನಿಸ್ದೆ. ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಇದ್ದರೆ ಸೊ ಹಿಂಸೆ ಕೊಡೋಲ್ಲ. ಟ್ರಾವೆಲಿಂಗಲ್ಲಿ ನಿದ್ದೆ ಮಾಡೋದು, ಇಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರೋದು ಏನೋ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಬಾಸಿಗೆ ಊಟ ಇಲ್ಲ ಅಂದರೆ ಅವನು ನೈಟಲ್ಲಿ ಫುಲ್ ಅಳೋದು ಆ ಥರ ಎಲ್ಲ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಇದ್ದಿದ್ರಲ್ಲಿ ಸ್ವಲ್ಪ ಅವನಿಗೆ ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ಬಂದ್ವು. ಸೊ ಅದಾದಮೇಲೆ ಎಲ್ಲರೂ ಊಟ ಎಲ್ಲ ಆಯಿತು. ಇದೆಲ್ಲ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಒಂದು 9:30 ಆ ಟೈಮಲ್ಲಿ ಡ್ಯಾನ್ಸಸ್ನ ಸ್ಟಾರ್ಟ್ ಮಾಡಿದ್ವು. ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದು. ಸೊ ಬಸ್ಸಲ್ಲಿ ಈ ಥರ ಎಲ್ಲರೂ ಮುಂದೆ ನಂಗೆ ಸ್ವಲ್ಪ ಯಾರಾದರೂ ಏನಾದರೂ ಅನ್ಕೊಬಿಡ್ತಾರ ಅನ್ನೋ ಥರ ಜಾಸ್ತಿ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಟ್ ಇದರಲ್ಲಿ ಓಕೆ ಪರವಾಗಿಲ್ಲ ಬಿಡು ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲರೂ ನಾವು ಗೊತ್ತಿರೋರೇ ಇರೋದಲ್ವ. ಸೊ ಡ್ಯಾನ್ಸ್ ಮಾಡೋಣ ಅಂತ ನಾನು ಪ್ರದೀಪ ನಮ್ಮ ಫೇವ್ರೆಟ್ ಸಾಂಗ್ಗಳನ್ನ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವು. ಹಾಗೆ ಬಸ್ಸಲ್ಲಿ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿತ್ತು. ಸೊ ಡ್ಯಾನ್ಸ್ ಮಾಡದೇ ಇರೋರು ಕೂಡ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಆ ಥರ. ಸೊ ನಾವು ಹಿಂದೆಗಡೆಯವರು ಫಸ್ಟು ಒಂದು ಬ್ಯಾಂಚ್ ಹಿಂದೆಗಡೆ ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ನಾವಿಬ್ರು ಇನ್ಯಾರೂ ಇಲ್ಲ ಇಲ್ಲಿ ಮಾಡೋರು, ನಾವಿಬ್ಬರೇ ನಮಗೇನು ಬರುತ್ತೋ ಅದನ್ನು ಮಾಡ್ಕೊಂಡಿದ್ವು. ಸೊ ನಾನು ಸುಮ್ಮನೆ ನೀ ಮಾಡು ಪರವಾಗಿಲ್ಲ, ಯಾರಿಗೆ ಯಾವ್ದು ಬರುತ್ತೋ ಅದನ್ನು ಮಾಡು ಅಂತ ಸರಿ ಬಿಡು ಅಂದ್ಬಿಟ್ಟು ನಮಗೆ ಗೊತ್ತಿರೋ ಸ್ಟೆಪ್ಸ್ನ ಹಾಕ್ಕೊಂಡು ಡ್ಯಾನ್ಸ್ನ ಮಾಡ್ತಾಯಿದ್ವು. ಸೊ ಜರ್ನಿನ ಅಂದರೆ ಬೋರಿಂಗಾಗಿ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಈ ಥರ ಏನೋ ಮಾಡಿದ್ದೀವಿ ಅನ್ನೋದೊಂದು ಇರಬೇಕಲ್ಲ. ಸೊ ನೆಕ್ಸ್ಟು ಈ ಥರ ಒಂದು ಮದುವೆಗೆ ಹೋಗಿದ್ದು, ಈ ಥರ ಎಂಜಾಯ್ ಮಾಡ್ಕೊ ಹೋಗಿದ್ದು ಅನ್ನೋ ಥರ ಇರಬೇಕು. ಸೊ ಅದಾದಮೇಲೆ ಒಂದು ಕಡೆ ಕಾಫಿಗೆ ಅಂತ ನಿಲ್ಲಿಸಿದ್ರು. ಸೊ ಕಾಫಿ ಟೀ ಏನಾದ್ರು ಕುಟ್ಕೊಳ್ಳಿ ಅಂತ. ಇಲ್ಲಿ ನಿಮಗೆ ಗೊತ್ತಿರುತ್ತೆ ಇವಾಗ ವೆದರ್ ಎಷ್ಟು ಚಳಿ ಅಂತ, ಹೆವಿ ಚಳಿ. ಅದರಲ್ಲಿ ಈ ಥರ ಟ್ರಾವೆಲಿಂಗ್ ಮಾಡ್ತಾಯಿದ್ವಿ ಅಂದರೆ ಕಾಫಿ ಟೀ ಅಂತೂ ಇರಲೇಬೇಕು. ಹಾಗಾಗಿ ನಾನು ಕೂಡ ಕಾಫಿನ ಕುಡಿಯೋಣ ಅಂದ್ಬಿಟ್ಟು ಇಳ್ಬಿಟ್ಟು ಬಂದು. ನಮ್ಮ ಮನೆ ಫಸ್ಟ್ ಆಫ್ ಆಲ್ ಅವ್ರು ಕಾಫಿ ಟೀನೇ ಕುಡಿಯೋಲ್ಲ. ಅವ್ರಿಗೆ ಹಾಲು ಬಿಟ್ಟರೆ ಇನ್ನೇನು ಕುಡಿಯೋಲ್ಲ. ಅವ್ರಿಗೂ ಕೂಡ ಕಾಫಿ ಕುಡಿಬೇಕು ಅನ್ನಿಸ್ಬಿಟ್ಟು ಸೊ ಅವರು ಕೂಡ ನನಗಿಂತ ಮುಂಚೆನೇ ಬಂದುಬಿಟ್ಟು ಕಾಫಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನೇ ಹೇಳ್ತಾ ಇದ್ದೀನಿ, ನನಗಿಂತ ಮುಂಚೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರ ಕುಡಿಯೋದಕ್ಕೆ ಅಂತ. ಹಾಗೆ ವೃದ್ಧಿ ಗೊತ್ತಲ್ವಾ, ಅವಳು ಸ್ನ್ಯಾಕ್ಸ್ ಅದು ಇದು ಅಂತ ಚಟ್ಪಟ ಏನೋ ತೊಗೊಂಡು ತಿಂತಾ ಇದ್ಲು. ಎಲ್ಲರಿಗೂ ಕಾಫಿ ಅಂತ ಕಾಫಿ ಟೀ ಬೇಕು. ಗುಲಾಬಿಗೂ ಶಾಂತಿಗೂ ಇರೋ ಅನುಬಂಧ. ನೈಟ್ ಒಂದು 12:30 ಹಾಗೆ ನಾವು ಚೌಟ್ರಿಗೆ ರೀಚ್ ಆದವು. ಚೌಟ್ರಿಗಿಂತ ಸ್ವಲ್ಪ ಹಿಂದೆನೇ ಗಾಡಿನ ನಿಲ್ಲಿಸಿದ್ವು. ಯಾಕೆಂದರೆ ಬಸ್ ಕ್ರಾಸ್ ಅಂದರೆ ಆ ರೋಡಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದೆನೇ ನಿಲ್ಲಿಸಿದ್ರು. ಹಾಗಾಗಿ ನಾವೆಲ್ಲ ನೋಡಿ ಎಲ್ಲ ಬ್ಯಾಗೇಜ್ಗಳನ್ನ ಎಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕ್ಯೂಟಿ ಎಲ್ಲರಿಗಿಂತ ಮುಂದೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೊ ಹುಡುಗಿ ಮನೆ ಕಡೆ ಒಂದಷ್ಟು ಶಾಸ್ತ್ರ ಅವ್ರ ಕಡೆ ಅಂದರೆ ರಾಯಚೂರು ಕಡೆ ಯಾವ ಥರ ಶಾಸ್ತ್ರಗಳನ್ನ ಮಾಡ್ತಾರೆ ಆ ಥರದ್ದು ಸ್ವಲ್ಪ ಶಾಸ್ತ್ರಗಳನ್ನ ಅವರು ಮಾಡ್ಕೊತಾ ಇದ್ರು. ಸೊ ನಾವು ಕೂಡ ಹೋಗಿ ನೋಡಿಕೊಂಡು ಹೇಗೆಲ್ಲ ಇರುತ್ತೆ ಅಂತ. ಸೊ ನಮ್ಗೆ ಅಷ್ಟೊಂದು ಅವ್ರ ಕಡೆ ಶಾಸ್ತ್ರ ಎಲ್ಲ ಅಷ್ಟು ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮದು ಶಾಸ್ತ್ರ ಡಿಫ್ರೆಂಟು, ಅವ್ರದ್ದು ಶಾಸ್ತ್ರನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಇದೆ. ಹಾಗಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡ್ವು. ಇದು
ಫಸ್ಟು ಹುಡುಗಿಗೆ ಅಂದರೆ ಎಂಗೇಜ್ಮೆಂಟ್ ಥರ ಏನೋ ಸ್ಯಾರಿ ಎಲ್ಲ ಕೊಡೋದು ಅಂತ ನಂಗೆ ಅಷ್ಟು ಗೊತ್ತಿಲ್ಲ. ಏಕೆಂದರೆ ನಾನು ಊಟ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅರ್ಧ ಶಾಸ್ತ್ರ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಜಸ್ಟ್ ನಾನು ಕ್ಲಿಪ್ಪಿಂಗ್ಗಳನ್ನ ತೊಗೊತಾ ಇದ್ದೆ. ಸೊ ಹುಡುಗಿನ ನೋಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಹುಡುಗ ಹಂಗೇನಿಲ್ಲ, ಬಂದ್ಬಿಟ್ಟು ಹುಡುಗಿ ಪಕ್ಕನೇ ನೋಡ್ಕೊಂಡು ಕುತ್ಕೊಂಡಿದ್ದ. ಸೊ ಏನೇನು ಶಾಸ್ತ್ರ ಮಾಡ್ತಾರೆ ಹುಡುಗಿಗೆ ಅಂದ್ಬಿಟ್ಟು. ಹಾಗೆ ಹುಡುಗಿ ಶಾಸ್ತ್ರ ಎಲ್ಲ ಮುಗಿದ ತಕ್ಷಣ ಹುಡುಗಂಗೂ ಕೂಡ ಅರಿಶಿನ ಹಚ್ಚಬೇಕಾಗಿತ್ತು, ಹುಡುಗಿಗೂ ಕೂಡ ಅರಿಶಿನ ಹಚ್ಚಬೇಕಾಗಿತ್ತು. ಸೊ ಶಾಸ್ತ್ರ ಎಲ್ಲ ಮುಗಿದ ತಕ್ಷಣ ನೆಕ್ಸ್ಟು ನಾವು ಅರಿಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೋಬೇಕು. ಮೇ ಬಿ ನಾವು ಹೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 4:30 ಆಗೈತೇನೋ ಇವತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.